ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಮಾಡಬೇಕು ಅಂತಾರಲ್ಲ, ಹಂಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸ್ತಾ ಇದ್ದಾರೆ. ಒಂದು ಕೃಷ್ಣ ಮಠಕ್ಕೆ ತೆರಳುತ್ತಾರೆ. ಅಲ್ಲಿ ಕನಕನ ಕಿಂಡಿಯ ಬಳಿ ಸ್ವರ್ಣದಿಂದ ಮಾಡಲಾಗಿದೆ, ಚಿನ್ನದಿಂದ ಕವಚವನ್ನು ಮಾಡಲಾಗಿದೆ. ಹಾಗಾಗಿ ಅಲ್ಲಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಭಗವದ್ಗೀತೆಯ ಕಂಠಪಠಣ ಇದೆ, ಲಕ್ಷ ಕಂಠಪಠಣ. ಸೊ ಅಲ್ಲಿ ಹೋಗ್ತಾರೆ. ಅದರ ಮಧ್ಯದಲ್ಲಿ ಅವರು ರೋಡ್ ಶೋ ಕೂಡ ಮಾಡ್ತಾರೆ. ಸೊ ಕೃಷ್ಣನಗರಿಯಲ್ಲಿ 2 ಕಿಲೋಮೀಟರ್ ನಮ್ಮ ರೋಡ್ ಶೋ ಅನ್ನು ಮಾಡ್ತಾರೆ. ಹಾಗಾಗಿ ಹೇಳಿದ್ದೆ ನಾನು, ಒಂದು ಸ್ವಾಮಿ ಕಾರ್ಯ ಸ್ವಕಾರ್ಯ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಕೃಷ್ಣನಗರಿ ಉಡುಪಿಯಲ್ಲಿ ತಲುಪಿದ್ದಾರೆ. ಈಗಾಗಲೇ ಮಂಗಳೂರು ಏರ್ಪೋರ್ಟ್ಗೆ ಮೋದಿ ತಲುಪಿದ್ದಾರೆ ಅನ್ನೋ ಮಾಹಿತಿ. ಅಲ್ಲಿಂದ ಉಡುಪಿಗೆ ತೆರಳುತ್ತಾರೆ ಸೇನಾ ಹೆಲಿಕಾಪ್ಟರ್ ಮೂಲಕವಾಗಿ. 2 ಕಿಲೋಮೀಟರ್ ರೋಡ್ ಶೋ ಕೂಡ ಮಾಡಲಿದ್ದಾರೆ. ಸೊ ನೋಡ್ತಾ ಇದ್ದೀರ ದೃಶ್ಯಾವಳಿಗಳನ್ನು. ಈಗಾಗಲೇ ಹೆಲಿಕಾಪ್ಟರ್ ಮೂಲಕವಾಗಿ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ ಮಂಗಳೂರಿನಿಂದ. ಈಗ ಉಡುಪಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಸೇನಾ ಹೆಲಿಕಾಪ್ಟರ್ ಮೂಲಕವಾಗಿ. ಇನ್ನೊಂದು ಕಡೆಗೆ ಭದ್ರತೆಯ ದೃಷ್ಟಿಯಿಂದ ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರು ಬರುವಂಥ ಪ್ರತಿಯೊಂದು ಜಾಗವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕೆಲವು ಜಾಗಗಳಲ್ಲೆಲ್ಲ ಅಲ್ಲಲ್ಲಿ ಟೇಬಲ್ಗಳನ್ನು ಹಾಕಿದ್ದಾರೆ, ವೇದಿಕೆಯ ರೀತಿಯಲ್ಲಿ ಸಿದ್ಧಪಡಿಸಿದ್ದಾರೆ. ಅಲ್ಲಲ್ಲಿ ಕಾರ್ಯಕ್ರಮಗಳು ಕೂಡ ಇದೆ. ಸೊ ಅವುಗಳನ್ನು ಕೂಡ ಮಾಡಿದ್ದಾರೆ. ಇನ್ನೇನು ಬರಬೇಕಾಗಿದೆ. ಬಂದು ತಲುಪಿದ ನಂತರ ಈ ರೀತಿಯಾಗಿ ರೋಡ್ ಶೋ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದನ್ನು ಹೇಳಬೇಕಾಗಿಲ್ಲ. ಸೊ ಈಗ ಕೃಷ್ಣನಗರಿ ಉಡುಪಿಯಲ್ಲಿ ಮೋದಿ ಪಾಂಚಜನ್ಯ. ಚುನಾವಣೆಗೇನು ಬಂದಿಲ್ಲ ಅವರು. ಹುಲಿ ವೇಷ ಕುಣಿತದ ಮೂಲಕ ಮೋದಿ ಸ್ವಾಗತಕ್ಕೆ ಸಜ್ಜು ಆಗಿದೆ ಈಗ ಕೃಷ್ಣನಗರಿ. ಕೃಷ್ಣನ ವೇಷಧಾರಿಗಳಿಂದ ಮೋದಿಗೆ ಭವ್ಯ ಸ್ವಾಗತವನ್ನು ನೀಡೋಕೆ ರೆಡಿಯಾಗಿದ್ದಾರೆ. ಇನ್ನೊಂದು ಕಡೆಗೆ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ಉಡುಪಿ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಈಗ ಜನ ನಿಂತ್ಕೊಳ್ತಾ ಇದ್ದಾರೆ. ಮೋದಿ ಅವರನ್ನ ನೋಡಬೇಕು ಅನ್ನೋದಕ್ಕೋಸ್ಕರನೇ ತುಂಬಾ ಜನ ಬಂದು ಸೇರ್ಕೊಳ್ತಾರೆ. ಹುಲಿ ವೇಷ ಕುಣಿತದ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಕೃಷ್ಣನ ವೇಷಧಾರಿಗಳಿಂದ ಕೂಡ ಮೋದಿಗೆ ಸ್ವಾಗತವನ್ನ ಕೋರೋಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಕೇಸರಿಮಯವಾಗೋಗಿದೆ. ಈಗ ಸಾವಿರಾರು ಜನ ಈಗ ಕಾಯ್ತಾ ಇದ್ದಾರೆ ಮೋದಿ ಅವರನ್ನ ನೋಡಬೇಕು, ಮೋದಿ ಅವರು ಸಾಧ್ಯ ಆದರೆ ಅವ್ರನ್ನ ಕೈ ಕುಲುಕಬೇಕು ಅಂತೇಳಿ. ಕೆಲವೊಂದು ಸಂದರ್ಭದಲ್ಲಿ ಮೋದಿ ಅವ್ರ ಕಾರ್ನಿಂದ ಇಳಿದು ನೇರವಾಗಿ ಬಂದು ಜನರ ಹತ್ರ ಕೈ ಬೀಸ್ತಾರೆ, ಜನರ ಹತ್ರ ಕೈ ಕೊಡ್ತಾರೆ. ಇವೆಲ್ಲ ಮಾಡ್ತಾರಲ್ಲ, ನಮಗೂ ಒಂದು ಅವಕಾಶ ಸಿಗಲಿ ಅನ್ನುವಂತಹ ಆಸೆಗಳನ್ನು ಬಹುದೊಡ್ಡದಾಗಿಟ್ಟಿರ್ತಾರೆ. ಬಹುದೊಡ್ಡ ಅಭಿಮಾನಿಗಳನ್ನು ಹೊಂದಿದ್ದಾರೆ ನರೇಂದ್ರ ಮೋದಿ ಅವರು. ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ತಕ್ಕಂತೆಯೂ ಕೂಡ ಅವರು ನಡ್ಕೊಳ್ತಾರೆ. ಅಲ್ಲಿ ಬಂದು ಈ ಥರ ಕೈ ಬೀಸ್ಕೊಳ್ತಾರೆ. ಹತ್ತಿರದಿಂದ ನಾವು ನೋಡಿದ್ವಿ ಅನ್ನುವಂಥ ಸಂತಸ ಅವರ ಅಭಿಮಾನಿಗಳಲ್ಲೂ ಕೂಡ ಇರುತ್ತೆ. ನೋಡ್ತಾ ಇದ್ದೀರಾ ಪುಟಾಣಿ ಮಕ್ಕಳು ಹೇಗೆಲ್ಲ ರೆಡಿ ಆಗಿದ್ದಾರೆ ಅಂತೇಳಿ. ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಅಲ್ಲಿ ಮಕ್ಕಳನ್ನು ಕೂಡ ವೇಷಧಾರಿಗಳನ್ನಾಗಿ ನಿಲ್ಲಿಸ್ಕೊಂಡಿದ್ದಾರೆ. ದೊಡ್ಡವರು ಕೂಡ ಇದ್ದಾರೆ. ಸೊ ಎಲ್ಲರೂ ಕೂಡ ಇದ್ದಾರೆ. ಸಾಧ್ಯ ಆದರೆ ಅವರು ಒಂದೊಂದು ಸಲ ಬಂದ್ಬಿಟ್ಟು ಮಕ್ಕಳಿದ್ಬಿಟ್ರೆ ಅವ್ರ ಹತ್ರ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದು ಭಾಳ ಇಷ್ಟ ಅವರಿಗೆ. ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ನೋಡಿದ್ದೀವಿ. ಸೊ ಈಗ ಪ್ರಮುಖವಾಗಿ ಒಂದು 2 ಕಿಲೋಮೀಟರ್ನ ರೋಡ್ ಶೋ. ಇನ್ನೊಂದು ಕಡೆಗೆ ಚಿನ್ನದಿಂದ ಸಂಪೂರ್ಣವಾಗಿ ಕವರನ್ನು ಮಾಡಿದ್ದಾರೆ ಕನಕನಗಿಣಿ. ನನ್ನ ಸಹೋದರಿಗೆ ಅಲ್ಲಿಂದ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕೃಷ್ಣನೂರು ಉಡುಪಿಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾವಿರಾರು ಅಭಿಮಾನಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸಹ ರಸ್ತೆ 2 ಬದಿಗಳಲ್ಲೂ ಸಹ ಈಗಾಗಲೇ ಬಂದು ನಿಂತಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ 3ನೇ ಪಾಯಿಂಟ್ ಏನಿದೆ, ಉಡುಪಿಯ ಸಿಟಿ ಬಸ್ ನಿಲ್ದಾಣ. ಇಲ್ಲಿ ಹುಲಿ ವೇಷ ಈಗ ಗಮನಿಸ್ಬೋದು. ಈ ಹುಲಿ ವೇಷ ಪ್ರದರ್ಶನ ಇದೆ. ಎಲ್ಲರೂ ಸಹ ಈಗ ಇಲ್ಲಿ ಆಗಮಿಸಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. 3ನೇ ಏನು ವೇದಿಕೆ ಇದೆ, ಇಲ್ಲಿ ಹುಲಿ ವೇಷವು ಮೋದಿ ಅವರ ರೋಡ್ ಶೋ ಸಾಗುವಾಗ ಕಾರ್ಯಕ್ರಮವನ್ನು ನೀಡ್ತಾರೆ. ಮೋದಿ ಅವರ ರೋಡ್ ಶೋ ಏನು ಸಾಗುತ್ತೆ, ರಸ್ತೆ 2 ಬದಿಗಳಲ್ಲೂ ಸಹ ಸಾವಿರಾರು ಮಂದಿ ಈಗಾಗಲೇ ಬಂದು ನಿಂತು ಅವ್ರನ್ನ ಕಣ್ತುಂಬಿಕೊಳ್ಳಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. 3 ಪಾಯಿಂಟ್ಗಳನ್ನು ಮಾಡಲಾಗಿದೆ. 3 ಪಾಯಿಂಟ್ಗಳಲ್ಲೂ ಸಹ 3 ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನವನ್ನು ಮಾಡ್ತವೆ. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಹುಲಿವೇಷ ತಂಡ ಆಗಮಿಸಿದೆ. ವೇದಿಕೆ ಮೇಲೆ ಹೋಗುವ ಮುನ್ನವೇ ಅವರು ರಸ್ತೆಯಲ್ಲಿ ತಮ್ಮ ಏನು ಕುಣಿತವನ್ನು ಆರಂಭಿಸಿದ್ದಾರೆ. ಈಗ ಹುಲಿವೇಷದ ಬಗ್ಗೆ ಮಾತಾಡಲಿಕ್ಕೆ ಹುಲಿವೇಷದ ಪ್ರಮುಖ ರೂವಾರಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ಇದ್ದಾರೆ, ಎಷ್ಟು ಗಂಟೆವರೆಗೂ ನೀವು ಪ್ರದರ್ಶನ ಇರ್ತದೆ? ನಾವು
ನಾವು ಇಷ್ಟಮಾಲಿಂಗೇಶ್ವರ ದೇವಸ್ಥಾನ ಪಡುವಲೆಯೂರಿಂದ ಹುಲಿವೇಷ ತಂಡವನ್ನು ಕರ್ಕೊಂಡು ಬಂದಿದ್ದೇವೆ ಮೋದಿಯವರ ಸ್ವಾಗತಕ್ಕೋಸ್ಕರ. ಇಲ್ಲಿ ಸಾಧಾರಣ ನಾವು ಒಂದು ಮೋದಿಯವರು ಬಂದು ಹೋಗುವ ತನಕ ಈ ಸ್ಟೇಜಲ್ಲಿ ನಾವು ಪ್ರದರ್ಶನವನ್ನು ತೋರಿಸ್ತಿದ್ದೇವೆ. ಸರ್ ಒಟ್ಟು ಎಷ್ಟು ಜನರ ತಂಡ ಇದೆ ಸರ್? ಒಟ್ಟಿಗೆ ನಮ್ಮಲ್ಲಿ ಎಷ್ಟು ಜನ, ನಮ್ಮಲ್ಲೀಗ ನಮ್ಮದೊಂದು ಒಂದು ತಂಡ ಮಾತ್ರ ಇಲ್ಲಿ ಇರೋದು. ಈಗ ಇನ್ನೂ ತಂಡಗಳೆಲ್ಲ ಬರಲಿಕ್ಕಿದೆ, ಅಂದರೆ ಅಲ್ಲೆಲ್ಲೆಲ್ಲಿ ಸ್ಟೇಜ್ ಹಾಕಿದ್ದಾರೆ, ಅಲ್ಲಿ ಅವರದ್ದು ಪ್ರದರ್ಶನವನ್ನು ತೋರಿಸ್ತಿದ್ದಾರೆ. ಇದು ಇಲ್ಲಿನ ರೂವಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಈಗಾಗಲೇ ಹುಲಿವೇಷ ಹಾಕೊಂಡು ಬಂದಿರತಕ್ಕಂತಹ ಏನಿದ್ದಾರೆ ಅವರೆಲ್ಲರೂ ಸಹ ಈಗ ಕುಣಿಲಿಕ್ಕೆ ಆರಂಭಿಸಿದರೆ ಅಷ್ಟು ಉತ್ಸುಕರಾಗಿದ್ದಾರೆ. ಅವರ ಎದೆಯ ಮೇಲೆ ಮೋದಿಯವರ ಭಾವಚಿತ್ರವಿರತಕ್ಕಂತಹ ಚಿತ್ರವನ್ನು ಬಿಡಿಸ್ಕೊಳ್ಳಲಾಗಿದೆ. ಅವರೆಲ್ಲರೂ ಸಹ ಹುಲಿವೇಷವನ್ನು ಧರಿಸಿ ಈಗ ನೃತ್ಯವನ್ನು ಆರಂಭಿಸಿದರೆ ರಸ್ತೆ ಎರಡು ಬದಿಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರು ಬಂದಿದ್ದಾರೆ. ಅವರೆಲ್ಲರೂ ಸಹ ತಪಾಸಣೆಯನ್ನು ನಡೆಸಿ ಈಗ ಪೊಲೀಸರು ಅವ್ರನ್ನ ರಸ್ತೆ ಬದಿಗಳಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಇಡೀ ಉಡುಪಿ ನಗರ ಸಿದ್ಧತೆಗೊಂಡಿದೆ. ಉಡುಪಿ ನಗರದ ರಸ್ತೆ 2 ಕಿಲೋಮೀಟರ್ ಏನು ರೋಡ್ ಶೋ ನಡೆಯುತ್ತೆ, ಆ ಎರಡು ಬದಿಗಳಲ್ಲಿ ನಿಂತು ತಮ್ಮ ನೆಚ್ಚಿನ ನಾಯಕನನ್ನ ಕಣ್ತುಂಬಿಕೊಳ್ಳಲು ಎಲ್ಲರೂ ಸಹ ಉತ್ಸುಕರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಉಡುಪಿ. ಈ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಂಡಿದ್ದಾರೆ